ನಮಸ್ತೆ ಪ್ರಿಯ ವೀಕ್ಷಕರೇ ರೈತ ಬಾಂಧವರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಬಂದಿದೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಬೋರ್ವೆಲ್ ಹಾಕಿಸಲು 3.5 ಲಕ್ಷದವರೆಗೆ ಉಚಿತವಾಗಿ ನಿಮಗೆ ಹಣವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಅರ್ಜಿಯನ್ನು ಸಲ್ಲಿಸೋದಾದರೂ ಹೇಗೆ, ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಬನ್ನಿ ಇನ್ನು ನೇರವಾಗಿ ನಾವು ವಿಡಿಯೋಗೆ ಹೋಗೋಣ. ಸ್ನೇಹಿತರೆ, ಇದು ಗಂಗಾ ಕಲ್ಯಾಣ ಯೋಜನೆಯಡಿ ನಮ್ಮ ಕರ್ನಾಟಕದ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ, ಏನು ಮೈನಾರಿಟಿ ಕ್ಯಾಸ್ಟ್ ಇರುತ್ತೋ, ಹಿಂದುಳಿದ ವರ್ಗಗಳಿರುತ್ತೋ, ಅದೊಂದು ಕಾರ್ಪೊರೇಷನ್ ಅಂತ ಇರುತ್ತೆ, ಒಂದು ಕಮ್ಯುನಿಟಿ ಅಂತ ಇರುತ್ತೆ. ಆ ಯೋಜನೆಯಡಿಯಲ್ಲಿ ಇದು ಒಂದು ಪ್ರಾರಂಭಿಸಿದಂತಹ ಒಂದು ಸ್ಕೀಮ್. ಇದೊಂದು ಸ್ಕೀಮ್. ಈ ಯೋಜನೆ ಮುಖಾಂತರ ಕೃಷಿ ಬೆಳೆಯುವಂಥ ಹೊಲಗಳಿಗೆ, ಏನು ಕೃಷಿ ಅಡಿಕೆ ತೆಂಗು ಬೆಳೀತಾರಲ್ಲ ಅಂಥ ಹೊಲಗಳಿಗೆ ನೀರಾವರಿಯನ್ನು ಒದಗಿಸುವ ಮುಖಾಂತರ ಅದರಲ್ಲಿ ಕೊಳವೆ ಬಾವಿ ಅಥವಾ ತೆರೆದ ಬಾವಿಗಳನ್ನು ರಚಿಸಿ ಉಚಿತವಾಗಿ ಪಂಪ್ ಸೆಟ್, ಟಿಸಿ, ಬೋರ್, ಏನು ಇತರೆ ವಸ್ತುಗಳು ಬೇಕೋ, ಒಂದು ನೀರನ್ನು ಆಚೆ ತೆಗೆಯಲು ಬೇಕಾದಂಥ ವಸ್ತುಗಳನ್ನು ಉಚಿತವಾಗಿ ಸರ್ಕಾರ ನೀಡುವ ಒಂದು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದೆ. ಅದರಲ್ಲೂ ರೈತರು, ಹಿಂದುಳಿದಂಥ ರೈತರೇ ಆಗಲಿ ಯಾರೇ ಆಗಲಿ, ಪ್ರತಿಯೊಬ್ಬರೂ ಕೂಡ ಈ ಒಂದು ಸೌಲಭ್ಯವನ್ನು ಬಳಸ್ಕೊಳ್ಬೇಕು. ಪ್ರತಿ ಬೋರ್ವೆಲ್ ಯೋಜನೆಗೆ ಸರ್ಕಾರವು 1.5 ಲಕ್ಷದ ರೂಪಾಯಿವರೆಗೂ ಕೂಡ ಹಣವನ್ನು ಉಚಿತವಾಗಿ ನೀಡ್ತಾ ಇದೆ. 1.5 ಲಕ್ಷದಿಂದ ಪ್ರಾರಂಭವಾಗಿ 3 ಲಕ್ಷದವರೆಗೂ ಕೂಡ ಉಚಿತವಾದಂತೆ ಹಣವನ್ನು ಕೊಡ್ತಾ ಇದೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಈಗ ಕೊಡ್ತಾ ಇದೆ ಅಂತಂದರೆ, ಮೊದಲನೆಯದಾಗಿ ಈ ಜುಲೈ ತಿಂಗಳಲ್ಲಿ ಬೆಂಗಳೂರು ಅರ್ಬನ್, ಬೆಂಗಳೂರು ಗ್ರಾಮೀಣ, ರಾಮನಗರ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ ಹಾಗೂ ಚಿಕ್ಕಮಗಳೂರು, ಇಷ್ಟು ಜಿಲ್ಲೆಗಳನ್ನು ಕೂಡ ಅದು ಆಯ್ಕೆ ಮಾಡಿಕೊಂಡಿದೆ. ಇಷ್ಟು ಜಿಲ್ಲೆಗಳಿಗೆ ಪ್ರಥಮವಾಗಿ 1.5 ಲಕ್ಷದಿಂದ 3 ಲಕ್ಷದವರೆಗೂ ಕೂಡ ಅನುದಾನವನ್ನು ನೀಡ್ತಾ ಇದೆ. ಅವರಿಗೆ ಒಂದು ಈ ಯೋಜನೆಯನ್ನು ಬಳಸ್ಕೊಳ್ಳೋದಕ್ಕೆ ಸಹಾಯಧನವನ್ನು ನೀಡ್ತಾ ಇದೆ. ಹಾಗಾದರೆ ಈ ಯೋಜನೆಯನ್ನು ಬಳಸ್ಕೊಳ್ಬೇಕು ಅಂದರೆ ನಮ್ಮ ಹತ್ರ ಯಾವ ಅರ್ಹತೆಗಳು ಬೇಕಾಗಿರುತ್ತೆ ಅಂತ ಹೇಳಿ ನೀವು ಕೇಳೋದಾದರೆ, ನೀವು ಅರ್ಜಿದಾರರು ಏನು ಅರ್ಜಿಯನ್ನು ಹಾಕ್ತಿರೋ ಅವರ ವಾರ್ಷಿಕ ಆದಾಯ ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಗ್ರಾಮೀಣ ಪ್ರದೇಶದವರಾಗಿದ್ದರೆ 90,000 ರೂಪಾಯಿಗಳಾಗಿರಬೇಕು, ಅದಕ್ಕಿಂತ ಮೀರಿರಬಾರ್ದು. ಇನ್ನು ನಾವು ನಗರ ಪ್ರದೇಶದಲ್ಲಿದ್ದೀವಿ ಅಂತಂದರೆ 1.5 ಲಕ್ಷ ಇರಬೇಕು, ಅದಕ್ಕಿಂತ ಮೀರಿರಬಾರ್ದು. ಇನ್ನು ಅರ್ಜಿದಾರರ ವಯಸ್ಸು, ಎರಡನೆಯದಾಗಿ ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷದ ಒಳಗಿರಬೇಕು. ಇದು 2ನೇ ಪಾಯಿಂಟ್. 3ನೇದಾಗಿ ನೀವು ನಮ್ಮ ಕರ್ನಾಟಕ ರಾಜ್ಯದವರಾಗಿರಬೇಕು, ನಮ್ಮ ರಾಜ್ಯದ ನಿವಾಸಿಗಳಾಗಿರಬೇಕು. 4ನೇದಾಗಿ ಕನಿಷ್ಠ ಪಕ್ಷ ನೀವು ಸಣ್ಣ ರೈತರು, ದೊಡ್ಡ ರೈತರು ಅನ್ನೋದಕ್ಕಿಂತ ರೈತರಾಗಿರಬೇಕು. ಇಷ್ಟು ಅರ್ಹತೆಗಳಿದ್ದರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ನಡೆಯುತ್ತೆ. ಇನ್ನು ನಮ್ಮ ಹತ್ರ ಏನೇನೋ ದಾಖಲಾತಿಗಳು ಬೇಕು, ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೇಳೋದಾದರೆ, ಫಸ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಏನು ನಿಮ್ಮ ಇನ್ಕಮ್ ಎಷ್ಟಿದೆ ಅಂತ ನೋಡೋದಕ್ಕೆ ಬೇಕು. ರೈತರಿಗೆ ಇನ್ವಾಲ್ವ್ ಬೇಕಾಗಲಿ, ಇದು ಬಡ ರೈತರಿಗೆ ಆಗಲಿ ಅನ್ನೋದಕ್ಕೋಸ್ಕರ ನಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. 2ನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕು. BPL ಕಾರ್ಡ್ ಅಂದರೆ ರೇಷನ್ ಕಾರ್ಡ್. 4ನೇದಾಗಿ ಬ್ಯಾಂಕ್ ಪಾಸ್ ಪುಸ್ತಕ. ನಿಮಗೆ ದುಡ್ಡು ಬೇಕು ಅಂದರೆ ಬ್ಯಾಂಕ್ದು ಒಂದು ಪಾಸ್ ಪುಸ್ತಕ ಬೇಕು. ಇನ್ನು 5ನೇದಾಗಿ ಇಲ್ಲಿ ನೀವು ಕೊಡ್ತಾ ಇರೋವಂಥ ಬೋರ್ ಹಾಕಿಸ್ಬೇಕಾಗಿರೋವಂಥ ಒಂದು ಲ್ಯಾಂಡ್ದು ಪಹಣಿ ಬರುತ್ತೆ, RTC ಪಹಣಿ, ಅದನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ನೀವು ಹತ್ತಿರದ ಒಂದು ಗ್ರಾಮೀಣ ಒಂದು ಅಭಿವೃದ್ಧಿ ಇರುತ್ತೆ, ಆ ಮಂಡಳಿ ಹತ್ರ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಭೂ ಕಂದಾಯ ರಸೀತಿಯನ್ನು ಇಸ್ಕೊಂಡು ಒಂದು ಸ್ವಯಂ ಘೋಷಣಾ ಪತ್ರ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಏನು ಅವ್ರು ಇರ್ತಾರೋ ಅವ್ರ ಹತ್ರ ಇದನ್ನು ಬರೆಸ್ಕೊಂಬರ್ಬೇಕಾಗುತ್ತೆ. ಏನದು ಸ್ವಯಂ ಘೋಷಣಾ ಪತ್ರ, ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಬರೆಸ್ಕೊಂಬರ್ಬೇಕು. ಇಷ್ಟನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಅಧಿಕೃತ ವೆಬ್ಸೈಟಲ್ಲಿ ನೀವು ಕೂಡ ಹಾಕ್ಬೋದು. ಇಲ್ಲ ನಮಗೆ ಹಾಕೋದಕ್ಕೆ ಬರಲ್ಲ ಅಂತಂದರೆ ನಾವು ಕೊಟ್ಟಿರೋಂಥ ಲಿಂಕನ್ನು ತೆಗೆದುಕೊಂಡು, ಹಾಕಲಿಲ್ಲ ಅಂದರೆ ನೀವು ಹತ್ತಿರದ ಗ್ರಾಮ 1 ಅಥವಾ ಬಾಪೂಜಿ ಸೆಂಟರ್ಗಳಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಯಾವುದೇ ಆಗಲಿ ನೀವು ಅಪ್ಲೈನ ಮಾಡಿ ಕೊಡ್ತಾರೆ. ಇದಕ್ಕೆ ಏನು ಸಮಸ್ಯೆಗಳಿಲ್ಲ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಬೇಕು ನೋಡಿ. ಈ ರೀತಿಯ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡಿದ್ದೀವಿ. ಈ ಮಾಹಿತಿ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಥ್ಯಾಂಕ್ ಯು, ಧನ್ಯವಾದಗಳು.